ಹಲೋ. ಕೆಲಸ ಮಾಡಿದೆ 10 ಜನ ಬೇರೆ ಸಿಕ್ಕಿಲ್ಲ, ಅದು ಆಗುದಿಲ್ಲ ಮೇಡಮ್. ಅವರಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಗಳಾದ ನಮ್ಮ ಊರಿನ ಹೆಮ್ಮೆಯ ಹಿರಿಯ ನಾಗರಿಕರಾದ ಶ್ರೀ ಮುರಳೀಧರ್ ಪ್ರಭುರವರೇ, ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕರಾದ, ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರುವಂಥ ಶ್ರೀ ಗುರುರಾಜ್ ಶೆಟ್ಟಿ ಸರ್ ಅವರೇ, ಉಪಪ್ರಾಂಶುಪಾಲಿಯಾದ ಶ್ರೀಮತಿ ಸುಜಾತ ಹೆಗಡೆಯವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಇತರ ಗಣ್ಯರೇ, ಪಾಲಕರೇ, ವಿಧಾತ್ರಿ ಅಕಾಡೆಮಿಯ ಸರಸ್ವತಿ PU ಕಾಲೇಜಿನ ಸಾಧನೆಯ ಉತ್ತುಂಗದಲ್ಲಿರುವಂಥ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಈ ಕ್ಷಣ ನನಗೆ ತುಂಬ ಹೆಮ್ಮೆಯ ಮತ್ತು ಸಂತೋಷದ ಕಣ. ಇಟ್ಸ್ ಎ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ ಫಾರ್ ಮೀ. ನಾನು ಇಲ್ಲಿ ಪಾಲಕರ ಪ್ರತಿನಿಧಿಯಾಗಿ ಮಾತಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಸೊ ಐ ವಿಲ್ ಕನ್ಫೈನ್ ಮೈ ಸೆಲ್ಫ್ ಟು ವಾಟ್ ಎ ಪೇರೆಂಟ್ ಶುಡ್ ಸ್ಪೀಕ್ ಆ್ಯಂಡ್ ಎಕ್ಸ್ಪ್ರೆಸ್ ದ ಫೀಲಿಂಗ್ಸ್. ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮ ವಿಧಾತ್ರಿ ಅವಾರ್ಡ್ಸ್ 2024 ಶುರುವಾಗಿ 4ನೇ ಬ್ಯಾಚನ್ನು ಕಾಣ್ತಾ ಇರುವಂಥ ಈ ವಿಧಾತ್ರಿ ಅಕಾಡೆಮಿಯ ಸರಸ್ವತಿ PU ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆಯನ್ನು ನೋಡಿದರೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದರೆ ಕಾಲೇಜ್ ಶುರುವಾಗಿ ತುಂಬ ವರ್ಷ ಆಗಲಿಲ್ಲ, ಆದರೆ ಅಚೀವ್ಮೆಂಟ್ ಈಸ್ ಮಚ್ ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್. ನಿಮ್ಮ ಮುಂದೆ ನಾನು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಎಪ್ರಿಷಿಯೇಟ್ ಮಾಡಬೇಕಂತ ಹೇಳಿದಾಗ ನನ್ನ ವಿದ್ಯಾರ್ಥಿ ಜೀವನದ ಒಂದೆರಡು ಸಂತಸದ ಕ್ಷಣಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಹೊನ್ನಾವರದ ಕುಮಟಾದ ನೆಲ್ಲೇಕೆರೆ ಸ್ಕೂಲಲ್ಲಿ 5ನೇ ಮಟ್ಟ ಓದಿದ್ದೆ. 6th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ಐ ಸ್ಟಡಿಡ್ ಇನ್ ಹೊನ್ನಾವರ. And I am happy to inform you that in SSLC I stood 12th to Karnataka State in 1987. ಆವಾಗ 20 ರ್ಯಾಂಕ್ ಕೊಡ್ತಾ ಇದ್ರು, 54 ವಿದ್ಯಾರ್ಥಿಗಳಲ್ಲಿ ಅದು ಶೇರ್ ಆಗಿ ಹೋಗಿತ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಫೌಂಡೇಶನ್ ಹಾಕಿಕೊಟ್ಟಂಥ ನಮ್ಮ ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲಿನ ಸಮರ್ಥವಾದ ಶಿಕ್ಷಕರು. ಅದಾದಮೇಲೆ PUC ನಾನು ಹೊನ್ನಾವರದಲ್ಲೇ SDM ಕಾಲೇಜಲ್ಲಿ ಓದಿದ್ದೆ. CET ಮಾತ್ರ ಇತ್ತು ಆವಾಗ, ನೀಟ್ ಎಕ್ಸಾಮ್ ಆಗಲಿ ಈ ಥರ ಇರಲಿಲ್ಲ. ಸೊ ಐ ಗಾಟ್ 311th ರ್ಯಾಂಕ್ ಟು ಕರ್ನಾಟಕ ಸ್ಟೇಟ್ ಇನ್ CET. ಸೊ ನಾನು ನನ್ನ ಸಾಧನೆ ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಬಟ್ ಅದನ್ನು ಮೆಲುಕು ಹಾಕ್ತಾ ಇದ್ದೇನೆ ಅಷ್ಟೇ. MBBSಗೆ ಸೀಟ್ ಸಿಕ್ತು ಮೆರಿಟ್ ಮೇಲೆ, ಆಮೇಲೆ MBBS ಮಾಡಿರ್ತ, ಆಮೇಲೆ ಸ್ನಾತಕೋತ್ತರ ದಟ್ ಈಸ್ MD ಪೀಡಿಯಾಟ್ರಿಕ್ಸ್. ಐ ಸ್ಟುಡ್ ಅಗೇನ್ 13th ಟು ಕರ್ನಾಟಕ ಸ್ಟೇಟ್ ಇನ್ MD ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಸೊ ಐ ವಾಂಟ್ ಟು ಎಕ್ಸ್ಪ್ರೆಸ್ ದಿಸ್ ಮೂಮೆಂಟ್ ಬಿಕಾಸ್ ಇವತ್ತು ಈ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳೀಗ 4 ಜನ ರಾಜ್ಯಕ್ಕೆ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು, ಅವರಿಗೆ ಸ್ಟೇಜ್ ಮೇಲೆ ಸನ್ಮಾನ ಮಾಡಿದ್ದಾರೆ. ಡಿಸ್ಟಿಂಕ್ಷನ್ ಪಡೆದಂಥ 10 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು. ದ ಸೇಮ್ ಫೀಲಿಂಗ್ಸ್ ವಾಟ್ ದ ಟೀಚರ್ ಆರ್ ಪೇರೆಂಟ್ಸ್ ಆರ್ ಫೀಲಿಂಗ್ ಟುಡೇ, ದಟ್ ವಾಸ್ ದ ಫೀಲಿಂಗ್ ದೋಸ್ ಡೇಸ್. ಇವತ್ತು ನಾನು ಪಾಲಕನಾಗಿದ್ದೇನೆ, ನನ್ನ ಮಗ ಕೂಡ ಇದೇ ಕಾಲೇಜಲ್ಲಿ ಓದಿದ್ದಾನೆ. ಹಿ ಈಸ್ ಆಲ್ಸೋ ಗಾಟ್ ಡಿಸ್ಟಿಂಕ್ಷನ್. ಸೊ ದಿಸ್ ಎ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ ಆ್ಯಸ್ ಎ ಪೇರೆಂಟ್. ಆ್ಯಂಡ್ ಆನ್ ಬಿಹಾಫ್ ಆಫ್ ಪೇರೆಂಟ್ಸ್ ಐ ವುಡ್ ಲೈಕ್ ಟು ಸಮರೈಸ್ ಫ್ಯೂ ಥಿಂಗ್ಸ್. ಒಂದು ಇನ್ಸ್ಟಿಟ್ಯೂಷನ್ ನಡಿಬೇಕಂತ ಹೇಳಿದರೆ ಅದಕ್ಕೆ ಒಂದು ಸಮರ್ಥವಾದ ಆಡಳಿತ ಮಂಡಳಿ ಬೇಕು. ಅಂಥ ಒಂದು ಸಮರ್ಥವಾದ ಆಡಳಿತವನ್ನು ಈ ವಿಧಾತ್ರಿ ಅಕಾಡೆಮಿಯ ಸಂಚಾಲಕರು ಸಂಸ್ಥಾಪಕರು ಆದ ಶ್ರೀ ಗುರುರಾಜ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ. ನಾವು ನಮ್ಮ ಮಕ್ಕಳಿಗೆ ಈ ಕಾಲೇಜಿಗೆ ಅಡ್ಮಿಷನ್ ಮಾಡುವಾಗ ನಾವು ನಿಮ್ಮ ತಾಬೆ ಕೊಟ್ಟಿದ್ದೀವಿ.
with utmost trust that they will perform well. And at the end of 2 years, that is after completion of PUC first year and second year, you have been true to our faith, what we have kept. So that is what is your achievement. So my heartfelt personal thanks and gratitude to you, Shri Gururaj Sethi sir. ಎರಡನೇದಾಗಿ ಒಂದು ಇನ್ಸ್ಟಿಟ್ಯೂಷನ್ ಆಧಾರ ಸ್ತಂಭ ಅಂತ ಹೇಳಿದರೆ ಶಿಕ್ಷಕ ಸಿಬ್ಬಂದಿ ವರ್ಗ. ಒನ್ಸ್ ಎ ಟೀಚರ್ ಈಸ್ ಆಲ್ವೇಸ್ ಎ ಟೀಚರ್. ಒಬ್ಬನು ನಮಗೆ ಜೀವಮಾನದಲ್ಲಿ ಯಾವನು ಶಿಕ್ಷಣ ಕೊಡ್ತಾನೋ, ಹೀ ರಿಮೇನ್ಸ್ ಆಲ್ವೇಸ್ ಎ ಟೀಚರ್ ಇನ್ ಅವರ್ ಲೈಫ್ ಟೈಮ್. ಅಂಥ ಒಂದು ಗುರುಗಳಿಗೆ ನಮ್ಮ ಒಂದು ಶ್ಲೋಕನೇ ಹೇಳ್ತದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನ ಸಂಪಾದನೆಗಾಗಿ ನಿಮ್ಮ ಏನು ತಾಬೆಯಲ್ಲಿ ಸೇ ವಿ ಮೇಕ್ ದೆಮ್ ಸರೆಂಡರ್ ಟು ಯು ಇನ್ ಆರ್ಡರ್ ಟು ಅಚೀವ್ ಗುಡ್ ನಾಲೆಜ್ ಆ್ಯಂಡ್ ದೇ ಶುಡ್ ಪಾಸ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಇದಕ್ಕೊಂದು ಮಾನದಂಡ ಏನಂತ ಹೇಳಿದ್ರೆ ಎಕ್ಸಾಮಿನಲ್ಲಿ ನೀವು ಪಡೆಯುವಂಥ ಅಂಕ. ಇದಕ್ಕೆ ಒಂದು ನ್ಯಾಯ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅಲ್ಲಿನ ಬಿಲ್ಡಿಂಗ್ ಚೆನ್ನಾಗಿದೆ ಆಗಲಿ, ಅಲ್ಲಿನ ಕ್ಯಾಂಪಸ್ ಚೆನ್ನಾಗಿದೆ ಆಗಲಿ ಅಲ್ಲ. ಇಫ್ ಯು ಮೆಜರ್ ದ ಸಕ್ಸಸ್ ಆಫ್ ಎನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್, ಅಲ್ಲಿ ಅಡ್ಮಿಟ್ ಆಗುವಂಥ ಅಥವಾ ಅಡ್ಮಿಷನ್ ಪಡೆದುಕೊಳ್ಳುವಂಥ ಸ್ಟೂಡೆಂಟ್ಸಿನ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿದ್ರೆ, ದಟ್ ಮೀನ್ಸ್ ದ ಟೀಚರ್ಸ್ ಆರ್ ವೆರಿ ಡೆಡಿಕೇಟೆಡ್, ವೆರಿ ನಾಲೆಜಬಲ್, ಆ್ಯಂಡ್ they have the art of teaching. That is what is happening in this Saraswati PU college. Because of the sincere and unselfish, dedicated efforts of the teachers, today your own students have proved beyond doubt. That is a justice what teacher has done to the students. ಇದು ನಿಮ್ಮ ಶಿಕ್ಷಕರು ನಿಮಗೆ ನಾಡಿರುವಂಥ ನ್ಯಾಯ. That is why this institution is growing beyond the other institutions, and as Gururaj Sethi sir said, is the only PU college in North Canara to achieve such a great success. So on behalf of all parents of students who are studying in this college, I express my heartfelt thanks and gratitude to all the dedicated teachers who have given them a lot of knowledge and seen them. They have proved beyond doubt that they can excel excellently in any exams they can face. ಇಂಥ ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಅದು ನಮ್ಮ ಎಲ್ಲ ಪಾಲಕರಿಗೂ ಒಂದು ಹೆಮ್ಮೆಯ ಕ್ಷಣ. ಒಂದು ವಿದ್ಯಾರ್ಥಿ, 2 ವಿದ್ಯಾರ್ಥಿ, 3 ವಿದ್ಯಾರ್ಥಿ ಏನಾದರೂ ಅಚೀವ್ ಮಾಡಿದ್ರೆ ಅದನ್ನು ಹೇಳ್ಕೊಳ್ಳುವಂತಿಲ್ಲ. ಸೀಟ್ ಈಸ್ ಎನ್ ಮಾಸ್. ಇಲ್ಲಿ ಅಡ್ಮಿಷನ್ ತಗೊಂಡಂಥ 2-3 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಅದರರ್ಥ ಉಳಿದವರು ಪರ್ಫಾರ್ಮೆಂಟ್ ಆಲ್ ಹ್ಯಾವ್ ಗಾಟ್ ಫಸ್ಟ್ ಕ್ಲಾಸ್. ದಟ್ ಮೀನ್ಸ್ ದ ಕಾಲೇಜ್ ಈಸ್ ಪರ್ಫಾರ್ಮಿಂಗ್ ಸೋ ವೆಲ್. ಇದಕ್ಕೆ ಮತ್ತೇನು ಉದಾಹರಣೆ ನಾವು ಹೆಚ್ಚಾಗಿ ಹೇಳುವಂಥ ಅವಕಾಶ ಇಲ್ಲ. ಸೊ ಒನ್ಸ್ ಅಗೇನ್ ಐ ಆನ್ ಬಿಹಾಫ್ ಆಫ್ ಆಲ್ ಪೇರೆಂಟ್ಸ್ ಕಂಗ್ರ್ಯಾಚುಲೇಟ್ ದ ಟೀಚರ್ಸ್ for whatever they have done in last 2 years, and they have seen that the college has got excellent result. It is setting an example to all the institutions in and around, even the whole district. ಮೂರನೇದಾಗಿ, ಟೀಚರು ಸ್ಟೂಡೆಂಟ್ಸಿಗೆ ನ್ಯಾಯ ಮಾಡಿದ್ರಾಗಲಿಲ್ಲ. ವಿದ್ಯಾರ್ಥಿಗಳು ಆ ಸಂಸ್ಥೆಗೆ, ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಕೂಡ ನ್ಯಾಯ ಒದಗಿಸ್ಬೇಕಂತ ಹೇಳಿದ್ರೆ ಅವರು ನಿಯಂತ್ರಣದಿಂದ ಅಭ್ಯಾಸ ಮಾಡಬೇಕು, ಅವರ ಮೇಲ್ವಿಚಾರಣೆಯಲ್ಲಿ ಇರಬೇಕು, ಸತತ ಪರಿಶ್ರಮ ಮಾಡಬೇಕು, ಅವರ ಮಾರ್ಗದರ್ಶನ ಪಡಿಬೇಕು. ಆಮೇಲೆ ಪರೀಕ್ಷೆ ಅನ್ನೋದು ಇರ್ತದೆ. ಆ ಪರೀಕ್ಷೆಯಲ್ಲಿ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ಅಂಕ ಗಳಿಸಿ ಪಾಸಾಗಬೇಕು. ಅದು ಒಂದು ವಿದ್ಯಾರ್ಥಿಗಾಗಲಿ, ಆ ಶಿಕ್ಷಣ ಸಂಸ್ಥೆಗಾಗಲಿ, ಆ ಪಾಲಕರಿಗಾಗಲಿ ಮತ್ತು ಆ ಶಿಕ್ಷಕರಿಗಾಗಲಿ ಒಂದು ಹೆಮ್ಮೆಯ ಕ್ಷಣ. Whatever you have achieved is because of your efforts, your teachers' efforts, and the cooperation by the administration body of the school. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಬುದ್ಧಿವಂತಿಕೆಯನ್ನು, ಪ್ರತಿಭಾವಂತಿಕೆಯನ್ನು ಈ PUC ಬೋರ್ಡ್ ಎಕ್ಸಾಮಿನಲ್ಲಿ ಬಿಯಾಂಡ್ ಡೌಟ್ ನಮ್ಮ ಎಣಿಕೆಗೆ ಮೀರಿ ಸಾಧಿಸಿ ತೋರಿಸಿದ್ದೀರಿ. ಹಾಗಾಗಿ ಒಂದು ಪಾಲಕರಲ್ಲ, 2 ಪಾಲಕರಲ್ಲ, ಎಲ್ಲ ಪಾಲಕರು ಹೆಮ್ಮೆ ಪಡುವಂತಾಗಿದೆ. ಯಾಕೆ? ನಾವು ನಮ್ಮ ವಿದ್ಯಾರ್ಥಿಗಳನ್ನು ಈ ಸರಸ್ವತಿ PU ಕಾಲೇಜಿಗೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎಜುಕೇಷನ್ಗೆ ಸೇರಿಸಿದ್ದೇವೆ ಅಂಥೇಳಿ. ಅವರ
ಏನು ಎಕ್ಸ್ಪೆಕ್ಟೇಷನ್ ಇದೆ, ಇಟ್ ಈಸ್ ಮೆಟ್. ದಟ್ ಮೀನ್ಸ್ ಅವರ್ ಫೇತ್ ವಾಟ್ ವಾಸ್ ಕೆಪ್ಟ್ ಇನ್ ಯು, it has yielded us full fruits. So congratulations to all the students who have secured excellent marks in the board exam, and they have been preparing for even competitive exams, and for which the training is being given in the same institute. ಈ ಪರೀಕ್ಷೆಯಲ್ಲಷ್ಟೇ ಅಲ್ಲ, ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ವಾಣಿಜ್ಯ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ ನಿಮಗೆ ಶುಭವನ್ನು ನಾನು ಹಾರೈಸ್ತೇನೆ. ಹಾಗೆ ಮುಂಬರುವ ದಿನಗಳಲ್ಲಿ ಅತ್ಯುನ್ನತವಾದ ಯಶಸ್ಸು ಪಡೆಯುವಂತಾಗಲಿ. ಹೇಗೆ ನೀವು ಇವತ್ತು ಈ PUC ಬೋರ್ಡ್ ಎಕ್ಸಾಮಿನಲ್ಲಿ ಇಂಥ ಒಂದು ಅಚೀವ್ಮೆಂಟ್ ಮಾಡಿ ಆಡಳಿತ ಮಂಡಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಹೇಗೆ ನಿಮ್ಮ ಸಾಧನೆಯ ಮೂಲಕ ಅವರ ಆತ್ಮಕ್ಕೆ ತೃಪ್ತಿ ಮತ್ತು ಅವರ ಆತ್ಮಾಭಿಮಾನವನ್ನು ಹೆಚ್ಚಿಸುವಂಥ ಒಂದು ಕ್ಷಣವನ್ನು ಸೃಷ್ಟಿಸಿದ್ದೀರೋ, ಇಂಥ ಕ್ಷಣ ಮುಂದಿನ ವರ್ಷಗಳೆಲ್ಲ ಮರುಕಳಿಸಲಿ. And I wish you all an excellent and bright future in the coming years. ನೀವು ಈ 2 ವರ್ಷ ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದಿರಿ, ನಿಮಗೆ ಶಿಕ್ಷಣ ಕೊಡಲಿಲ್ಲ, ಆದರೆ ನೀವು 2 ವರ್ಷ ನಿಮ್ಮ ಬ್ರೇಕ್ ಟೈಮಲ್ಲಿ ಒಳ್ಳೆಯ ಆಹಾರವನ್ನು ಕೊಟ್ಟಿದ್ದಾರೆ. ನಿಮಗೆ ದೂರ ದೂರದ ಊರುಗಳಿಂದ ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ಈ ಶಿಕ್ಷಣ ಸಂಸ್ಥೆಗೆ ತಂದು ಬಿಡುವಂಥ ಮತ್ತು ತಿರುಗಿ ನಿಮ್ಮ ರೆಸಿಡೆನ್ಷಿಯಲ್ ಪ್ಲೇಸಿಗೆ ಬಿಡುವಂಥ ಜವಾಬ್ದಾರಿಯನ್ನು ಮತ್ತು ಶಿಸ್ತು ಸಂಯಮವನ್ನು ನೀವು ಕಾಪಾಡುವಂತೆ ಸಾಕಷ್ಟು ಜನ ಅದರ ಬೆನ್ನೆಲುಬಾಗಿ ವರ್ಕ್ ಮಾಡಿದ್ದಾರೆ. ಸೊ ದಿಸ್ ಆನ್ಸಿಲಿಯರಿ ಸ್ಟಾಫ್ ಆರ್ ನಾನ್ ಟೀಚಿಂಗ್ ಸ್ಟಾಫ್. ಆ್ಯಂಡ್ ಆನ್ ಬಿಹಾಫ್ ಆಫ್ ಪೇರೆಂಟ್ಸ್ ಐ ಥ್ಯಾಂಕ್ ಈವನ್ ದ ನಾನ್ ಟೀಚಿಂಗ್ ಸ್ಟಾಫ್ ಫಾರ್ ಟೇಕಿಂಗ್ ಕೇರ್ ಆಫ್ ಅವರ್ ಚಿಲ್ಡ್ರನ್. I have not seen my son telling even one day that today the food was not good. And he used to come and tell on the festival days, today the food was excellent. Even the bus, it was clean, well maintained, very punctual. Campus, very familiar, very homely. ಇದು ಹೇಗಿರ್ತದಂತ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ನೀವು ಈ PUC ಸೆಕೆಂಡ್ ಇಯರ್ ಆದ ನಂತರ you will be scattered all over India, and maybe some of you may go abroad for higher studies. You will be scattered all over world. ಆವಾಗ ಈ ಇನ್ಸ್ಟಿಟ್ಯೂಷನ್ ಅಂತ ಏನು ಹೇಗಿತ್ತು ಅಂಥೇಳಿ, ಅದರ ಪ್ರಾಮುಖ್ಯತೆ ಅದು ಎಷ್ಟು ಚೆನ್ನಾಗಿತ್ತು ಅಂಥೇಳಿ ಆವಾಗ ಮನವರಿಕೆ ಆಗ್ತದೆ. ಈಗಲೂ ನಿಮಗೆ ಗೊತ್ತಿದ್ರೂ ಕೂಡ ಒನ್ಸ್ ಯು ಗೋ ಅವರ್ಡ್ ದೆನ್ ಯು ವಿಲ್ ಚೆರಿಶ್ ದಟ್ ಹೌ ಗುಡ್ ವಾಸ್ ದ ಇನ್ಸ್ಟಿಟ್ಯೂಟ್. ಅಂಥ ಒಂದು ಈ ಶಿಕ್ಷಣ ಸಂಸ್ಥೆ, ಈ ಸರಸ್ವತಿ PU ಕಾಲೇಜ್ ಅಂತ ನಾನು ಪಾಲಕರ ಪ್ರತಿನಿಧಿಯಾಗಿ ತಿರುಗಿ ಹೇಳ್ತಾ ಇದ್ದೇನೆ. ಇನ್ನೊಂದು ಸಲ ನಮ್ಮ ಪಾಲಕರ ಪರವಾಗಿ ಆಡಳಿತ ಮಂಡಳಿಗೆ, ಶಿಕ್ಷಕ ವೃಂದದವರಿಗೆ, ಶಿಕ್ಷಕೇತರ ಸಿಬ್ಬಂದಿ ವೃದ್ಧಿಗೆ ನಮ್ಮ ಹೃತ್ಪೂರ್ವಕವಾದ ನಮಸ್ಕಾರ ಮತ್ತು ಅಭಿನಂದನೆಗಳು. ಕೊನೆಯದಾಗಿ PUCಯಲ್ಲಿ ಈ ಅಚೀವ್ಮೆಂಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ನೀವು ಈಗ ಯು ಆರ್ ಅಂಡರ್ ಒನ್ ರೂಫ್. ನಿಮ್ಮ ಆಯ್ಕೆ ಇನ್ನು ಮುಂದೆ ಬದಲಾವಣೆ ಆಗ್ತಾ ಹೋಗ್ತದೆ. ಕೆಲವರು ವಾಣಿಜ್ಯ ವಿಭಾಗವನ್ನು ತೆಗೆದುಕೊಂಡಿದ್ದೀರಿ, ಅದರಲ್ಲಿ ಹೆಚ್ಚಿನ ಅಚೀವ್ಮೆಂಟ್ ಮಾಡಬೇಕಂತಿದ್ದೀರಿ. ಕೆಲವರು ವಿಜ್ಞಾನ ವಿಭಾಗ, ಕೆಲವರು ಕಂಪ್ಯೂಟರ್ ಸೈನ್ಸ್. ಸೊ ಯು ವಿಲ್ ಬಿ ಚೂಸಿಂಗ್ ಡಿಫರೆಂಟ್ ಫೀಲ್ಡ್ಸ್. ಯು ವಿಲ್ ಪ್ರಯೋರಿಟೈಸ್. ಐ ವಾಂಟ್ ಟು ಡೂ ದಿಸ್, ಐ ವಾಂಟ್ ಟು ಡೂ ದಿಸ್. ದಿಸ್ ಈಸ್ ಜಸ್ಟ್ ದ ಬಿಗಿನಿಂಗ್. And when you speak about life, it cannot remain the same. ನೀವು ಮುಂದಿನ ಜೀವನ ಮಾಡ್ತಾ ಹೋದಾಗಿದ್ದಂಗೆ ಅಡೆತಡೆಗಳು ಬರ್ತವೆ. ನಾವು ಎಣಿಸಿದಂತೆ ಯಾವತ್ತೂ ಜೀವನ ನಡೆಯುವುದಿಲ್ಲ. ಇಲ್ಲಿ ಮಟ್ಟ ಈ ಥರ ಚೆನ್ನಾಗಿ ನಡೆದಿದೆ, ಅದು ನಮಗೂ ಹೆಮ್ಮೆಯ ಸಂಗತಿ. ಬಟ್ ಬರುವ ವರ್ಷಗಳಲ್ಲಿ ಕೂಡ ನಿಮ್ಮ ಆ ಸಿನ್ಸಿಯರಿಟಿ, ಹಾರ್ಡ್ ವರ್ಕ್, ಕಮಿಟ್ಮೆಂಟ್ ಇದನ್ನು ಕೂಡ ನೀವು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲದೇ ಇದ್ದರೆ ದ ಗ್ರಾಫ್ ವಿಲ್ ಕಮ್ ಡೌನ್. ಒಂದು ಸಲ ಅಚೀವ್ಮೆಂಟ್ ಆದ ಕೂಡಲೇ ಇದು ಮುಗಿಯೋದಿಲ್ಲ. ಇಟ್ ಶುಡ್ ಬಿ ಕನ್ಸಿಸ್ಟೆನ್ಸ್. ಇಫ್ ಯು ವಾಂಟ್ ಟು ಅಚೀವ್ ಸಕ್ಸಸ್ ಇನ್ ಲೈಫ್, ದೇರ್ ಶುಡ್ ಬಿ ಕನ್ಸಿಸ್ಟೆನ್ಸಿ, ದೇರ್ ಶುಡ್ ಬಿ ಸಿನ್ಸಿಯರಿಟಿ, ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಡೂ ಹಾರ್ಡ್ ವರ್ಕ್. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದಟ್ ಲೈಫ್ ಈಸ್ ಎ ಜರ್ನಿ, ಇಟ್ ಈಸ್ ನಾಟ್ ಎ ರೇಸ್. ಜೀವನ ಅನ್ನೋದು ಒಂದು ಸ್ಪರ್ಧೆ ಅಲ್ಲ, ಜೀವನ ಅನ್ನೋದು ಒಂದು ಪ್ರಯಾಣ. ಯುವರ್ ಅಲ್ಟಿಮೇಟ್ ಏಮ್ ಈಸ್ ಟು ರೀಚ್ ದ ಡೆಸ್ಟಿನೇಷನ್. And it is not winning the race, because race you may win or lose, but your journey should be comfortable and you should reach your destination. That is what is the ultimate
purpose what for you are struggling. And at the end of your achievement, you should be of some use in the society. ನೀವು ಒಂದು ಉತ್ತಮ ಶಿಕ್ಷಣ ಪಡೆದುಕೊಂಡು ಬರೀ ಹಣದ ಆಸೆಗೆ ವೃತ್ತಿ ಮಾಡುವಂಥ ಏನಂತಿದೆಯೋ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳದೆ, ವಾಟ್ ಎವರ್ ಯು ಅಚೀವ್ ಅಲ್ಟಿಮೇಟ್ಲಿ ಇಟ್ ಶುಡ್ ಬಿ ಯೂಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಮತ್ತು ಮರಳಿ ಗೂಡಿಗೆ ಬರಬೇಕು ಅನ್ನುವಂಥ ಮನೋಭಾವ ಇರಬೇಕು. ಎಷ್ಟೋ ಸಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಇರ್ತಾರೆ, ಒಬ್ಬರಿಗೆ ಸಂಸ್ಕಾರ ಇರೋದಿಲ್ಲ. ಎಷ್ಟೋ ಸಲ ವಿದ್ಯಾರ್ಥಿಗಳು ಪ್ರತಿಭಾವಂತರು ಇರ್ತಾರೆ, ಮುಂದಿನ ವರ್ಷಗಳಲ್ಲಿ ಅವರಿಗೆ ಲೈಫಲ್ಲಿ ಬರುವಂಥ ಚಾಲೆಂಜಸ್ಸನ್ನು ಫೇಸ್ ಮಾಡುವಂಥ ಸಾಮರ್ಥ್ಯ ಇರೋದಿಲ್ಲ, ಅಲ್ಲೇನಾದರೂ ಎಡವಟ್ಟು ಆಗ್ತದೆ. ಈ ಥರ ಯಾವುದಕ್ಕೂ ಅವಕಾಶ ಕೊಡದೆ ತುಂಬ ಎಚ್ಚರದಿಂದ ಬರುವ ವರ್ಷಗಳಲ್ಲಿ ಸತತ ಕಠಿಣ ಪರಿಶ್ರಮ, ಸತತ ಶ್ರಮ, ಅಭ್ಯಾಸ ಇದನ್ನೆಲ್ಲ ಮಾಡ್ತಾ ಈಗ ವಾಟ್ ಯು ಆರ್ ಟುಡೇ, ಯು ಶುಡ್ go in the same path, because your parents will always support, as we have been supporting our children. Your teaching faculty will be always supporting wherever you study. The administrative body will also support. So for the key message for students is dream big. All students, please listen. You should dream big. You should work hard. You should stay focused and always remain in the company of good people and have trust in God. Then the success will be following you. You need not work for success. Success will automatically follow you. With these few words, once again I thank all the staff, administrative officers and non-teaching faculties, and even the parents who have supported by sending the students to the institute and who have felt proud at the end of the result. I thank you all. And as the name suggests, ಸರಸ್ವತಿ PU ಕಾಲೇಜ್, ಆ ಸರಸ್ವತಿಯ ಕೃಪೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಇರಲಿ. ಬರುವ ವರ್ಷಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಇನ್ನೂ ಅತ್ಯುನ್ನತ ಸಾಧನೆಗಳನ್ನು ಮಾಡಿ ಉತ್ತರ ಕನ್ನಡದ ಕೀರ್ತಿಯನ್ನು ರಾಷ್ಟ್ರ ವಿಶ್ವಾದ್ಯಂತ ಪಸರಿಸುವಂತಾಗಲಿ ಅಂತ ಶುಭ ಹಾರೈಕೆಯೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಂಸ್ಥೆ ಬಗ್ಗೆ